ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೀಟ್ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಬರುವ ಪ್ರೋಸೆಸ್ಸೇ ಈ ಒಂದು ಫೀಸ್ ಪೇಮೆಂಟು. ಇದು ಹೊಸ ಪ್ರೋಸೆಸ್ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಫೀಸ್ ಪೇಮೆಂಟ್ ಯಾವ ರೀತಿ ಮಾಡಬೇಕು, ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ, ಸೊ ಯಾವ ರೀತಿ ಪೇ ಮಾಡೋದು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ವಿಡಿಯೋಗೊಂದು ಲೈಕ್ನ ಕೊಡಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ನೀವು ಫೀಸ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಚಾಯ್ಸ್ ಎಂಟ್ರಿ ಮಾಡಿರಬೇಕು. ಸೊ ಈ ಒಂದು ಚಾಯ್ಸ್ ಎಂಟ್ರಿ ಬಗ್ಗೆನೂ ಆಲ್ರೆಡಿ ಒಂದು ಲೈವ್ ಡೆಮೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇರಲ್ಲ. ಆ ಒಂದು ಚಾಯ್ಸ್ ಎಂಟ್ರಿ ಆದಮೇಲೆ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಚಲನ್ ಮತ್ತು ಪೇ ಆನ್ಲೈನ್ ಅಂತ. ಸೊ ಈ ಎರಡೂ ಆಪ್ಷನ್ ನಿಮಗೆ ಕೊಟ್ಟಿದ್ದಾರೆ. ಸೊ ನನ್ನ ಸಜೆಷನು, ನೀವು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಆ ಬ್ಯಾಂಕಿಗೆ ಹೋಗಿ ಪೇ ಮಾಡಿ. ಯಾಕೆ ಅಂತ ಹೇಳಿದ್ರೆ ಪೇ ಆನ್ಲೈನಲ್ಲಿ ಒಂದು ಸ್ವಲ್ಪ ನಿಮಗೆ ಎರರ್ಸ್ ಬಂದ್ರೂ ಆ ಒಂದು ಫೀಸ್ ಏನು ಅಮೌಂಟ್ ಪೇ ಮಾಡ್ತೀರಾ ಅದು ರಿಫಂಡ್ ಆಗೋದು ತುಂಬ ಲೇಟ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಎರರ್ ಬಂತು ಅಂತಂದರೆ ಸೊ ನೀವು ಡೌನ್ಲೋಡ್ ಚಲನ್ನ ಆಪ್ಷನ್ನ ಚೂಸ್ ಮಾಡ್ಕೊಂಡು ಹೋಗಿ. ಫಸ್ಟು ನಾನು ನಿಮಗೆ ಆನ್ಲೈನಲ್ಲಿ ಯಾವ ರೀತಿ ಪೇ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಪೇ ಆನ್ಲೈನ್ ಕ್ಲಿಕ್ ಮಾಡಿ. ಅದಾದಮೇಲೆ ಈ ರೀತಿ ಆಪ್ಷನ್ ಬರುತ್ತೆ ನಿಮಗೆ, UPI ಕಾರ್ಡ್ಸ್ ಮತ್ತು ನಿಮಗೆ ಇಲ್ಲಿ UPI ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು UPI ಸೆಲೆಕ್ಟ್ ಮಾಡಿದ್ಮೇಲೆ ಗೂಗಲ್ ಪೇ, ಫೋನ್ಪೇ ಮತ್ತು ಪೇಟಿಎಮ್ಮು, ನೆಕ್ಸ್ಟ್ ಯಾವ ಆ್ಯಪ್ ಬೇಕು ನಿಮಗೆ ಸೆಲೆಕ್ಟ್ ಮಾಡಿಕೊಂಡು ಪೇ ಅಂತ ಕೊಟ್ಟಾಗ ನಿಮಗೆ ಅಲ್ಲಿ ನಿಮ್ಮ ಏನು ನಂಬರ್ ಇರುತ್ತೆ UPI ಪಿನ್ ಅದನ್ನು ಎಂಟರ್ ಮಾಡಿದ್ಮೇಲೆ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಆನ್ಲೈನ್ ಪೇಮೆಂಟ್ ಏನಿರುತ್ತೆ ಇದು ಕಂಪ್ಲೀಟ್ ಆಗುತ್ತೆ. ಈ ಒಂದು ಚಾಯ್ಸ್ ಒನ್ ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅನ್ನುವಂಥದ್ದು ನೀವು ಫೀಸ್ ಪೇಮೆಂಟ್ ಮಾಡಿದ ತಕ್ಷಣ ಬರುತ್ತೆ. ಇದು ನಾನು ಆನ್ಲೈನಲ್ಲಿ ತೋರಿಸ್ಕೊಡ್ತಾ ಇರೋದು. ಆನ್ಲೈನಲ್ಲಿ ಯಾರ್ದೆಲ್ಲ ಚಾಯ್ಸ್ ಒನ್ ಕೊಟ್ಟಿರ್ತೀರಾ, ನೀವು ಫೀಸ್ ಪೇಮೆಂಟ್ ಆನ್ಲೈನ್ ಮುಖಾಂತರ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅನ್ನುವಂಥದ್ದು ಡೌನ್ಲೋಡ್ ಆಗಿರುತ್ತೆ. ಇಲ್ಲಿ ನಿಮಗೆ ಪೇಮೆಂಟ್ ID, ಆರ್ಡರ್ ID ಮತ್ತು ರೆಸಿಪ್ಟು ಮತ್ತು ಅಮೌಂಟು ಎಷ್ಟು ಪೇ ಮಾಡಿದ್ದೀರಾ ಮತ್ತು ಸ್ಟೂಡೆಂಟ್ ಡೀಟೇಲ್ಸು, ಈ ರೀತಿ ಕಂಪ್ಲೀಟ್ ಡೀಟೇಲ್ಸು ಈ ಒಂದು ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಸೊ ಈ ಒಂದು ಕನ್ಫರ್ಮೇಷನ್ ಸ್ಲಿಪ್ ಜೊತೆಗೆ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಕಾಲೇಜ್ಗೆ ಹೋಗಬೇಕು. ಸೊ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆದಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಕಾಲೇಜ್ಗೆ ಹೋಗಬೇಕು. ಈಗ ಆನ್ಲೈನು ಅರ್ಥ ಆಯಿತು ಯಾವ ರೀತಿ ಮಾಡೋದು ಅಂತ. ನೆಕ್ಸ್ಟು ಆಫ್ಲೈನ್ ಅಂದರೆ ಯಾವ ರೀತಿ. ಸೊ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಫೀಸ್ ಪೇಮೆಂಟ್ ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನೀವು ಕೆಲವೊಂದಷ್ಟು ಡಾಕ್ಯುಮೆಂಟ್ಸು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ KCT ಸ್ಟೂಡೆಂಟ್ಸ್ಗೆ. ನೀವು ನೀಟ್ ಸ್ಟೂಡೆಂಟ್ಸು ಅದನ್ನು ಫಾಲೋ ಮಾಡಿದ್ರಾಗುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಆ ಒಂದು ಕಾಲೇಜ್ಗೆ ಹೋಗಬೇಕು. ಸೊ ಡಾಕ್ಯುಮೆಂಟ್ಸು ರೆಡಿ ಇಟ್ಕೊಂಡಿದ್ದೀರಿ ಅಂತ ಅನ್ಕೊತೀನಿ. ನೆಕ್ಸ್ಟು ಡೌನ್ಲೋಡ್ ಚಲನ್ನ ಯೂಸ್ ಮಾಡಿಕೊಂಡು ನೀವು ಬ್ಯಾಂಕಿಗೆ ಯಾವ ರೀತಿ ಪೇ ಮಾಡಬೇಕು. ಫಸ್ಟು ಡೌನ್ಲೋಡ್ ಚಲನ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ಚಲನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಈ ರೀತಿ ಆಪ್ಷನ್ ಬರುತ್ತೆ ನಿಮಗೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು 3 ಆಪ್ಷನ್ ಬರುತ್ತೆ, RTGS, ನೆಫ್ಟ್ ಪೇಮೆಂಟ್ಸ್ ಫ್ರಮ್ ಎನಿ ಬ್ಯಾಂಕ್. ಅಲ್ಲಿ ಮೆನ್ಷನ್ ಆಗಿರೋದೇನು ಅಂತ ಹೇಳಿದ್ರೆ, ನೀವು ಯಾವ ಬ್ಯಾಂಕಿಗೆ ಪೇ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಏನು ನಿಮಗೆ 3-4 ಬ್ಯಾಂಕ್ ತೋರಿಸ್ತಾ ಇದೆ, ಇದು KA ಅವರ ಡೀಟೇಲ್ಸು. ನೀವು ಯಾವುದೇ ರೀತಿ ಹೊರೆಯಾಗೋ ಅವಶ್ಯಕತೆ ಇಲ್ಲ. ಈ ಒಂದು ಬ್ಯಾಂಕ್ ನಮ್ಮ ಹತ್ರ ಇಲ್ವಲ್ಲ, ನಮ್ಮ ಪೇರೆಂಟ್ಸ್ ಹತ್ರನೂ ಈ ಬ್ಯಾಂಕ್ ಅಕೌಂಟ್ ಇಲ್ಲ ಅಂತಂದರೆ ಇಲ್ಲಿ ಮೆನ್ಷನ್ ಆಗಿರೋದು ಜಸ್ಟು KE ಅವರ ಅಕೌಂಟ್ ಡೀಟೇಲ್ಸು. ನೀವು ಯಾವ ಬ್ಯಾಂಕಿಂದನಾದ್ರು ಪೇ ಮಾಡ್ಬೋದು. ಸೊ ನನ್ನ ಸಜೆಷನ್ನು ಬ್ಯಾಂಕ್ ಆಫ್ ಬರೋಡಾ ಸೆಲೆಕ್ಟ್ ಮಾಡಿಕೊಡಿ. ಯಾಕೆ ಅಂತ ಹೇಳಿದ್ರೆ ಬೇರೆ ಒಂದು ಬ್ಯಾಂಕ್ಗಳಿಗಿಂತ ಈ ಒಂದು ಬ್ಯಾಂಕ್ ಪ್ರೊಸೆಸ್ಸು ಸ್ವಲ್ಪ ಫಾಸ್ಟ್ ಇರುತ್ತೆ. ಇದರಲ್ಲಿ ನೀವು ಅಲ್ಲಿ ತೋರಿಸಿದಾಗ ನೀವು ಯಾವುದನ್ನಾದ್ರು ಸೆಲೆಕ್ಟ್ ಮಾಡ್ಕೊಬೋದು. ನೀವು ಅಮೌಂಟ್ನ ಪೇ ಮಾಡಬೇಕಾದ್ರೆ ನೀವು ಯಾವ ಅಕೌಂಟಿಂದನಾದ್ರು ಪೇ ಮಾಡಿ. ಈಗ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಸೆಲೆಕ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಹತ್ರ ಯೂನಿಯನ್ ಬ್ಯಾಂಕ್ ಇದೆಯಾ ಅಥವಾ ನೆಕ್ಸ್ಟು IDFC ಬ್ಯಾಂಕ್ ಇದೆಯಾ, ನೀವು ಯಾವ ಬ್ಯಾಂಕಿಂದನಾದ್ರು ಪೇ ಮಾಡ್ಬೋದು. ನೆಕ್ಸ್ಟು ಈ ಒಂದು ಇದನ್ನು ನೀವು ಕ್ಲಿಕ್ ಮಾಡಿದ್ಮೇಲೆ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ. ನಿಮ್ಮ ಡೀಟೇಲ್ಸ್ ಇರುತ್ತೆ, ನಿಮಗೆ ಯಾವ ಸೀಟ್ ಅಲಾಟ್ ಆಗಿದೆ ಮತ್ತು ನಿಮಗೆ ಯಾವ ಬ್ರ್ಯಾಂಚ್ ಅಲಾಟ್ ಆಗಿದೆ. ಈ ರೀತಿ ನಿಮಗೆ ಮೆಡಿಕಲ್ ಸೀಟ್ ಆಗಿದ್ರೆ ಮೆಡಿಕಲ್ ಮೆನ್ಷನ್ ಆಗಿರುತ್ತೆ. ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರೋದ್ರಿಂದ ಇಂಜಿನಿಯರಿಂಗ್ದು ಇಲ್ಲಿ ಇನ್ಫಾರ್ಮೇಷನ್ ಇರುವಂಥದ್ದು. ಸೊ ಈ ಒಂದು ಬ್ಯಾಂಕ್ ಕಾಪಿ, ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ಅಂತ 3 ಕಾಪಿ ಇರುತ್ತೆ. ಈ ಒಂದು ಡೀಟೇಲ್ಸಲ್ಲಿ ಈ KE ಅವರ ಅಕೌಂಟ್ ಡೀಟೇಲ್ಸು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಅಕೌಂಟು KE ಅವರ ಅಕೌಂಟ್ ಡೀಟೇಲ್ಸ್ ಆಗಿರುತ್ತೆ. ಈ ಒಂದು ಅಕೌಂಟ್ ಡೀಟೇಲ್ಸ್ಗೆ ನೀವು ಅಮೌಂಟ್ನ ಪೇ ಮಾಡ್ತಾ ಇದ್ದೀರಾ. ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇಲ್ಲಿ 3 ಕಾಪಿ ಬರುತ್ತೆ. ಸೊ ಸ್ಟೂಡೆಂಟ್ ಕಾಪಿ ಮತ್ತು ಬ್ಯಾಂಕ್ ಕಾಪಿ ಮತ್ತು ಕಾಲೇಜ್ ಕಾಪಿ ಅಂತ. ಈ ಒಂದು 3 ಕಾಪಿಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ನೀವು ಪೇ ಮಾಡಿದ ತಕ್ಷಣ ಈ ಬ್ಯಾಂಕ್ ಕಾಪಿನ ಬ್ಯಾಂಕ್ ಅವರೇ ಇಟ್ಕೊತಾರೆ, ನಿಮಗೆ ಕೊಡೋಲ್ಲ. ಇದು ನೀವು ಆಫ್ಲೈನಲ್ಲಿ ನಾನು ಹೇಳ್ತಿರೋದು. ಚಲನ್ ಡೌನ್ಲೋಡ್ ಮಾಡಿದ್ಮೇಲೆ ನೀವು ಚಲನ್ನ ತೊಗೊಂಡು ಬ್ಯಾಂಕಿಗೆ ಹೋಗಿ ಪೇ ಮಾಡಬೇಕು. ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ನೀವು ಬ್ಯಾಂಕ್ಗೆ ಹೋಗಿ ಲೈನಲ್ಲಿ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ KA ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇದೆ ಅಂತ ನೀವು ಡೈರೆಕ್ಟಾಗಿ ಹೋಗಿ ಹೇಳಿದ್ರೆ ಅವರು ನಿಮಗೆ ಆದಷ್ಟು ಬೇಗ ನಿಮ್ಮ ಈ ಫೀಸ್ ಪೇಮೆಂಟ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಆದ್ದರಿಂದ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಲೈನಲ್ಲಿ. ಸೊ ಅವ್ರಿಗೆ ಗೊತ್ತು ಕಡಿಮೆ ಟೈಮ್ ಕೊಟ್ಟಿರ್ತಾರೆ ಅಡ್ಮಿಷನ್ ಆಗೋದಕ್ಕೆ, ಆದ್ದರಿಂದ ನಿಮ್ಮ ಪ್ರೋಸೆಸ್ನ ಬೇಗ ಕಂಪ್ಲೀಟ್ ಮಾಡಿಕೊಡ್ತಾರೆ. ಇದು ಅರ್ಥ ಆಯಿತು. ನೆಕ್ಸ್ಟು
ನೆಕ್ಸ್ಟು ಈ ಒಂದು ಬ್ಯಾಂಕ್ ಕಾಪಿ ಏನಿರುತ್ತೆ, ಈ ಒಂದು ಬ್ಯಾಂಕ್ ಕಾಪಿನ ಬ್ಯಾಂಕ್ ಅವರೇ ಇಟ್ಕೊತಾರೆ. ಇಲ್ಲಿ ಅಮೌಂಟ್ ಏನು ಮೆನ್ಷನ್ ಆಗಿರುತ್ತೆ ಅಷ್ಟು ಅಮೌಂಟ್ನ ನೀವು ಅಲ್ಲಿ ಬ್ಯಾಂಕಿಗೆ ಪೇ ಮಾಡಿದ್ರೆ ಅವರು RTGS ಮತ್ತು NEFT ಮುಖಾಂತರ ನಿಮ್ಮ ಆ ಒಂದು ಏನು ಅಮೌಂಟ್ ಇರುತ್ತೆ ಅದನ್ನು KE ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೀವು ಜಸ್ಟ್ ಅಮೌಂಟ್ ತೊಗೊಂಡೋಗಿ ಕೊಡಿ, ಅವರೇ ಪೇ ಮಾಡಿಕೊಡ್ತಾರೆ. ನೆಕ್ಸ್ಟು ಈ ಒಂದು ಬ್ಯಾಂಕ್ ಕಾಪಿ ಬ್ಯಾಂಕ್ ಅವ್ರ ಹತ್ರನೇ ಉಳಿಯುತ್ತೆ. ನೆಕ್ಸ್ಟು ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ನಿಮ್ಮ ಕೈಗೆ ಕೊಡ್ತಾರೆ. ಸೊ ಇವೆರಡೂ ಇಂಪಾರ್ಟೆಂಟು. ಈ ಒಂದು ಸ್ಟೂಡೆಂಟ್ ಕಾಪಿ ಇದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟು ಏನೇ ಸ್ಕಾಲರ್ಶಿಪ್ಸು ಅಥವಾ ನೆಕ್ಸ್ಟು ಏನೇ ಡೀಟೇಲ್ಸ್ ಬೇಕು ಅಂದರೆ ಈ ಒಂದು ಫೀಸ್ ರೆಸಿಪ್ಟು ತುಂಬ ಇಂಪಾರ್ಟೆಂಟು. ಅದಕ್ಕೆ ಈ ಒಂದು ಸ್ಟೂಡೆಂಟ್ ಕಾಪಿನ ನೀವು ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಇಲ್ಲೂ ಕೂಡ ಏನು 3 ಕಾಪಿಲೂ ಸೇಮ್ ಡೀಟೇಲ್ಸ್ ಇರುತ್ತೆ. HDFC ಬ್ಯಾಂಕು, ಇದು KE ಅವ್ರದ್ದು. ಇಲ್ಲಿ ಮೇಯ್ನ್ ನೋಡಬೇಕಾಗಿರೋದು CET ನಂಬರು, ಕ್ಯಾಂಡಿಡೇಟ್ಸ್ ನೇಮು, ನಿಮಗೆ ಡೇಟ್ ಆಫ್ ಬರ್ತ್ ಅದನ್ನು ಕರೆಕ್ಟಾಗಿರುತ್ತೆ. ನೆಕ್ಸ್ಟು ಕಾಲೇಜ್ ನೇಮು ಮತ್ತು ಕೋರ್ಸ್ ನೇಮು, ಇದು ಮೇಯ್ನು ನೀವು ಚೆಕ್ ಮಾಡಬೇಕಾಗಿರೋದು. ಈ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನೀವು ಫೀಸ್ ಪೇಮೆಂಟ್ ಮಾಡಿ. ಸ್ಟೂಡೆಂಟ್ ಕಾಪಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಬ್ಯಾಂಕ್ ಕಾಪಿನ ಕಾಲೇಜ್ ಕಾಪಿನ ನೀವು ಕಾಲೇಜ್ಗೆ ತೊಗೊಂಡೋಗಿ ಕೊಡಬೇಕು. ಕಾಲೇಜ್ಗೆ ತೊಗೊಂಡೋಗಿ ಕೊಟ್ಟಾಗ ನಿಮ್ಮ ಹತ್ರ ಇದ್ರ ಜೊತೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಇರುತ್ತೆ. ಸೊ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಈ ಎರಡನ್ನೂ ತೊಗೊಂಡೋಗಿ ನೀವು ಕಾಲೇಜ್ಗೆ ಕೊಟ್ಟಾಗ ಅವರು ಅಡ್ಮಿಷನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೊತಾರೆ. ಈಗ ನಿಮ್ಗೆ ಆಲ್ರೆಡಿ ಈ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಕಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಸಪ್ರೇಟು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೀವು ಒಂದು ಸಲ ಚಾಯ್ಸ್ 1 ಮತ್ತು ಚಾಯ್ಸ್ 2 ಏನು ಸೆಲೆಕ್ಟ್ ಮಾಡ್ಕೊತೀರಾ ಇದು ಫ್ರೀಸು, ನಿಮಗೆ ಮತ್ತೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಚಾಯ್ಸ್ ಎಂಟ್ರಿ ಈಗ ಆಲ್ರೆಡಿ ಒಂದು ಲೈವ್ ಡೆಮೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಚಾಯ್ಸ್ ಎಂಟ್ರಿ ಆದಮೇಲೆ ಈ ಒಂದು ಫೀಸ್ ಪೇಮೆಂಟ್ ಪ್ರೊಸೆಸ್ ನಿಮಗೆ ಸ್ಟಾರ್ಟ್ ಆಗುವಂಥದ್ದು. ಸೊ ಕರೆಕ್ಟಾಗಿ ಕೇರ್ಫುಲ್ಲಾಗಿ ಈ ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೀವು ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಬೇಡಿ. ನನ್ನ ಸಜೆಷನ್ ಇದೇನೆ, ನೀವು ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಿದ್ರೆ ಆಮೇಲೆ ಟೆನ್ಷನ್ ಆಗುತ್ತೆ. ಅಕಸ್ಮಾತ್ ಸರ್ವರ್ ಇರದೇ ಇರ್ಬೋದು, ಅಥವಾ ನೆಕ್ಸ್ಟು ನಿಮಗೆ ಫೀಸ್ ಪೇಮೆಂಟ್ ಆಗಿದ್ರೂ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗದೇ ಇರ್ಬೋದು. ಆದ್ದರಿಂದ ನೀವು ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಿದೆ ಆದಷ್ಟು ಬೇಗ ನಿಮ್ಮ ಈ ಒಂದು ಫೀಸ್ ಪೇಮೆಂಟ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನೆಕ್ಸ್ಟು ಟೆನ್ಷನ್ ಇರಲ್ಲ. ಯಾವುದೋ ಒಂದು ಕಾಲೇಜ್ಗೆ ಜಾಯ್ನ್ ಆಗ್ತೀರಾ ಅಥವಾ ಚಾಯ್ಸ್ 2 ಕೊಟ್ಕೊಂಡಿದ್ರೆ ಫೀಸ್ ಪೇಮೆಂಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ವೆಯ್ಟ್ ಮಾಡ್ತೀರಾ. ಸೊ ಇಷ್ಟೇ ಇರೋದು ಸಿಂಪಲ್ ಪ್ರೋಸೆಸ್ಸು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ನಿಮ್ಮ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಇದ್ರ ಬಗ್ಗೆ ಅಪ್ಕಮಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಇದೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಮೇಯ್ನಾಗಿ ನೀವು ನೋಡಬೇಕಾಗಿರೋದು ಈ ಒಂದು ನಿಮ್ಮ ಡೀಟೇಲ್ಸು, ನೇಮು ಮತ್ತು CET ನಂಬರು ಮತ್ತು ಯಾವ ಕೋರ್ಸು ಯಾವ ಕಾಲೇಜು, ಇಷ್ಟನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಈ ಎಲ್ಲ ಡೀಟೇಲ್ಸು ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನೀವು ಫೀಸ್ ಪೇಮೆಂಟ್ ಮಾಡಿದ್ರೆ ಕನ್ಫರ್ಮೇಷನ್ ಸ್ಲಿಪ್ಪು ವಿತಿನ್ 30 ಮಿನಿಟ್ ಮ್ಯಾಕ್ಸಿಮಮ್ 4 ಅವರ್ಸ್ ಒಳಗಡೆ ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನಿಮಗೆ. ಸೊ ನೀವು ಆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಾಲೇಜ್ಗೆ ತೊಗೊಂಡೋಗಿ ಕೊಟ್ಟಾಗ ಆ ಒಂದು ಕಾಲೇಜಲ್ಲಿ ನಿಮ್ಮ ಫೇಸ್ ವೆರಿಫಿಕೇಷನ್ ಮಾಡಿ ಮತ್ತು OTP ತೊಗೊಂಡು ನಿಮ್ಮ ಡೀಟೇಲ್ಸ್ನೆಲ್ಲ ತೊಗೊಂಡು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಅಡ್ಮಿಷನ್ನ ಮಾಡ್ಕೊತಾರೆ. ಸೊ ಇಷ್ಟೇ ಪ್ರೋಸೆಸ್ಸು. ಚಾಯ್ಸ್ ಎಂಟ್ರಿ ಲೈವ್ ಡೆಮೋ ನಿಮಗೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ನೀವು ಅದನ್ನೊಂದ್ಸಲ ಚೆಕ್ ಮಾಡಿ. ಚಾಯ್ಸ್ ಎಂಟ್ರಿ ಆದಮೇಲೆ ಈ ಒಂದು ಫೀಸ್ ಪೇಮೆಂಟ್ ಬರುವಂಥದ್ದು. ಸೊ ಎಲ್ಲ ಡೌಟ್ಸು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಸಪ್ರೇಟು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಕೇರ್ಫುಲ್ಲಾಗಿ ನೀವು ಲಾಸ್ಟ್ ಡೇಟ್ ಒಂದ್ಸಲ ನೋಡ್ಕೊಳ್ಳಿ, ಯಾವಾಗ ಲಾಸ್ಟ್ ಡೇಟ್ ಇರುವಂಥದ್ದು ಅಂತ. ಸೊ ಲಾಸ್ಟ್ ಡೇಟ್ನ ನೋಡಿಕೊಂಡು ನಿಮ್ಮ ಚಾಯ್ಸ್ ಎಂಟ್ರಿ ಮತ್ತು ಫೀಸ್ ಪೇಮೆಂಟ್ನ ಕರೆಕ್ಟಾಗಿ ನೋಡಿಕೊಂಡು ನೀವು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ನಿಮಗೆ 18th ನಿಮಗೆ ಅದು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅಡ್ಮಿಷನ್ ಆಗೋದಕ್ಕೆ 19th ಲಾಸ್ಟ್ ಡೇಟ್ ಇರುವಂಥದ್ದು. ಸೊ 19th ತನಕ ನೀವು ಏನೇ ಪ್ರೋಸೆಸ್ ಇದ್ದರೂ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಅದು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಅದು ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಲಾಸ್ಟ್ ಡೇಟ್ ಯಾವಾಗ ಅಂತ. ಸೊ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಓಕೆ, ಚೆಕ್ ಮಾಡಿಕೊಂಡ್ರೆ ನೆಕ್ಸ್ಟು ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.